ಮಹೋದಯ ಏನೆಂಬುದು ಗೊತ್ತಿದ್ದು ನಾನು ನಿಮ್ಮನ್ನ ಸರಸಿಜಂಬಕಿಯರು ಎಂದು ಕರೆ. ಯಾಕೆ? ಅರಳುವ ಕಮಲ ಉದಿಸುವ ಸೂರ್ಯನ ನಿರೀಕ್ಷೆಯಲ್ಲಿರುತ್ತದೆ. ಸೂರ್ಯ ಉದಿಸಿದ ಕ್ಷಣ ಅರಳಿ, ಸೂರ್ಯ ಮುಳುಗಿದ ಕ್ಷಣ ಮುದುಡುವುದರ ಮೂಲಕ ಲೋಕಕ್ಕೊಂದು ಸಂದೇಶವನ್ನು ಸಾರುತ್ತದೆ. ತಮಸೋಮ ಜ್ಯೋತಿರ್ಗಮಯ, ಕತ್ತಲೆಯಿಂದ ಬೆಳಕಿನೆಡೆ ಸಾಗಿಯದು. ಹೇಗೆ ಅರಳುವ ಕಮಲ ಉದಿಸುವ ಸೂರ್ಯನ ನಿರೀಕ್ಷೆಯಲ್ಲಿರುತ್ತದೋ ಹಾಗೆ ನಿಮ್ಮ ನೇತ್ರ ದ್ವಯಗಳಲ್ಲಿ ಭವಿಷ್ಯತ್ ಬದುಕಿನ ಪ್ರತೀಕ್ಷೆಯನ್ನ ಕಂಡವನ. ರಾಜಕುಮಾರಿಯರೇ, ಚಂದ್ರವಂಶದ ಇತಿಹಾಸ ನಾನು ಹೇಳಿ ನಿಮಗೆ ತಿಳಿಯಬೇಕಾಗಿದೆ. ಅನೇಕರು ಆಳಿ ಬಾಳಿ ಇತಿಹಾಸವನ್ನೇ ಸ್ಥಾಪಿಸಿದ ಶ್ರೇಷ್ಠವಾದ ಚಂದ್ರವಂಶದ ರತ್ನ ಖಚಿತ ಸಿಂಹಾಸನದ ಮೇಲೆ ನನ್ನ ತಮ್ಮ ವಿಚಿತ್ರ ವೀರ್ಯ ಕುಳಿತಿದ್ದಾನೆ. ನನ್ನ ತಮ್ಮ ಎಂಬ ಕಾರಣಕ್ಕಾಗಿ ದೊಡ್ಡವನಲ್ಲ, ಕುಲವಂತ, ರೂಪವಂತ, ವಿದ್ಯಾವಂತ, ಎಲ್ಲಕ್ಕಿಂತಲೂ ಮುಖ್ಯವಾಗಿ ಸಂಸ್ಕಾರವಂತ. ಅಂತಹ ನನ್ನ ತಮ್ಮ ವಿಚಿತ್ರ ವೀರ್ಯನ ಕೈ ಹಿಡಿದು ಶಶಿಕುಲದ ಅಭ್ಯುದಯಕ್ಕೆ ಸಹಕಾರಿಯಾಗ್ತೀರ? ಈ ಪ್ರಪಂಚದಲ್ಲಿ ಹೆಣ್ಣಾಗಿ ಹುಟ್ಟಿದವಳ ಭಾಗ್ಯ ಏನು? ಉತ್ತಮ ಕುಲವನ್ನ ಸೇರಿ ಆ ವಂಶದ ಉದ್ಧಾರಕ್ಕಾಗಿ ಶ್ರಮವನ್ನು ವಹಿಸುವುದು. ತಮ್ಮ ಬಳಿಯಂತೆ ತಮ್ಮ ತಮ್ಮನಾದಂತಹ ವಿಚಿತ್ರ ವೀರ್ಯನನ್ನು ವಹಿಸುವುದಕ್ಕೆ ಏನು ಆಕ್ಷೇಪ? ಶುಭ ರಾಜಕುಮಾರಿ, ತಂಗಿಯಂದಿರು ತಮ್ಮ ಸಮ್ಮತಿಯನ್ನ ಸೂಚಿಸಿ ಹೋದರು, ನೀನೇನೋ ಕಳಕೊಂಡವಳಾಗಿ ಅತ್ತ ಇತ್ತ ತಿರುಗ್ತಾ ಇದ್ದೀಯ. ಯಾಕೆ? ಏನಾಯ್ತು? ಮೊದಲಾಗಿ ನೀನೇ ಉತ್ತರಿಸಬೇಕಿತ್ತು. ತಂಗಿಯಂದಿರು ಉತ್ತರ ಕೊಟ್ಟು ಬಹುಶಃ ಅದು ನಿನಗೆ ಆಶ್ಚರ್ಯ ಆಯ್ತಾ ಇದು. ನಿನಗಿಂತ ಮೊದಲು ತಂಗಿಯಂದಿರೇ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಕಾಲ ಬದಲಾಗಿದೆ ಮಗಳೇ. ಒಂದು ಕಾಲ ಇತ್ತು, ಹಿರಿಯರನ್ನ ಕೇಳಿದ ಹೊರತು ಕಿರಿಯರು ಏನನ್ನೂ ಮಾಡುತ್ತಿರಲಿಲ್ಲ. ಈಗೆಲ್ಲ ಹೇಗೆ ಗೊತ್ತಾ? ತಮಗೆ ಬೇಕಾದ ವಿಷಯದಲ್ಲಿ ಹಿರಿಯರನ್ನು ಕೇಳುವುದು ಬಿಟ್ಟಿದ್ದಾರೆ. ಹಾಗಾಗಿ ನಿನ್ನ ಅಭಿಪ್ರಾಯ ತಿಳಿಸು. ಕೇಳು ಭೀಷ್ಮಾಚಾರ್ಯ ಭಿನ್ನಪವ, ಕೇಳು ಭೀಷ್ಮಾಚಾರ್ಯ ಭಿನ್ನಪವ, ಸತ್ಕೀರ್ತಿ ಸದ್ಗುಣಶೀಲ ಬೇಡುವೆಯನ್ನ ಮನದೊಲವು, ಸತ್ಕೀರ್ತಿ ಸದ್ಗುಣಶೀಲ ಬೇಡುವೆ ಎನ್ನ ಮನದೊಲವ. Sudgir, Sudguna, Sira